ಗುಲಿಯನ್ ಬಾರೆ ಸಿಂಡ್ರೋಮ್ ಇದೊಂದು ನರಗಳನ್ನ ಹಿಂಡುವಂತಹ ಅನುಭವ. ಪುಣೆಯಲ್ಲಿ ಕನಿಷ್ಠ 100 ಜನರಿಗೆ ಗುಲಿಯನ್ ಬಾರೆ ಸಿಂಡ್ರೋಮ್ ಇರೋದು ಪತ್ತೆಯಾಗಿದೆ. ಇದೊಂದು ಅಪರೂಪದ ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು, ಇದರಲ್ಲಿ ದೇಹದ ಇಮ್ಯೂನ್ ಸಿಸ್ಟಮ್ ಸೋಂಕಿಗೆ ಪ್ರತಿಕ್ರಿಯೆಯಾಗಿ ನರದ ಮೇಲೆ ದಾಳಿ ಮಾಡುತ್ತದೆ. GBS ಕೈಕಾಲುಗಳಲ್ಲಿ ಭಾಗಶಃ ಅಥವಾ ಸಂಪೂರ್ಣವಾಗಿ ಶಕ್ತಿ ನಷ್ಟವನ್ನ ಮಾಡುತ್ತೆ, ಹಾಗೆ ಮರಗಟ್ಟುವಿಕೆಗೆ ಕಾರಣವಾಗುತ್ತೆ. ಇದಕ್ಕೆ ಚಿಕಿತ್ಸೆಯನ್ನ ನೀಡಬಹುದು, ಆದರೆ ಆರಂಭಿಕವಾಗಿ ರೋಗ ನಿರ್ಣಯ ಮಾಡೋದು ಹಾಗೆ ವೈದ್ಯರ ಸಹಾಯವನ್ನ ಪಡೆಯೋದು ನಿರ್ಣಾಯಕವಾಗಿದೆ. ಹಾಗಾದ್ರೆ ಬನ್ನಿ ಪುಣೆಯಲ್ಲಿ ಏನಾಯ್ತು ಅಂತ ತಿಳಿದುಕೊಳ್ಳೋಣ. ಮಹಾರಾಷ್ಟ್ರದ ಆರೋಗ್ಯ ಸಚಿವರಾಗಿರುವಂತಹ ಪ್ರಕಾಶ್ ಅಬಿಡ್ಕರ್ ಅವರು ಪುಣೆಯಲ್ಲಿ ಕಲುಷಿತ ನೀರಿನಿಂದಾಗಿ ಈ ಸೋಂಕು ಉಂಟಾಗಿರಬಹುದು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಕ್ಯಾಂಪಿಲೋಬ್ಯಾಕ್ಟರ್ ಜೆಜುನಿ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರು, ಪ್ರಾಣಿಗಳು ಅಂದ್ರೆ ಕೋಳಿ ಮತ್ತೆ ಜಾನುವಾರುಗಳಲ್ಲಿ ಈ ಸೋಂಕು ಕಂಡುಬರುತ್ತೆ. GBS ಕಂಡು ಬಂದವರಲ್ಲಿ ಈ ಸೋಂಕು ಕಂಡು ಬಂದಿದೆ ಎಂದು ವೈದ್ಯರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಇದು ಯಾರಿಗಾದ್ರೂ ಸಂಭವಿಸಬಹುದಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಪ್ರತಿಯೊಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಸೋಂಕು ಅಂದರೆ ಈ ಸಂದರ್ಭದಲ್ಲಿ ಕ್ಯಾಂಪಿಲೋಬ್ಯಾಕ್ಟರ್ ಜೆಜುನಿಯನ್ನ ಅಂದ್ರೆ GBS ನ ಪ್ರಚೋದನೆ ಮಾಡೋದಿಲ್ಲ. ದುರ್ಬಲಗೊಂಡಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವವರಿಗೆ ಈ ರೋಗ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. COVID-19 ಸೋಂಕಿನ ನಂತರ ಈ ರೀತಿಯ ಪ್ರಕರಣಗಳು ಸಾಮಾನ್ಯವಾಗ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಕೆಲವು ವ್ಯಕ್ತಿಗಳ ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿಯಲ್ಲಿ ಲಸಿಕೆಯ ಪಾತ್ರ ಇರಬಹುದು ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದ್ರೆ GBS ಇಂದ ನಿಮ್ಮನ್ನ ಹಾಗೆ ನಿಮ್ಮ ಪ್ರೀತಿ ಪಾತ್ರನ್ನ ಕಾಪಾಡಿಕೊಳ್ಳೋದು ಹೇಗೆ? ಪುಣೆಯ ವಿಷಯದಲ್ಲಿ ಪುರಸಭೆ ನಿಗಮದ ಮೂಲಕ ಸರಬರಾಜಾಗುವ ನೀರು ಅಪರಾಧಿ ಅಂತ ಹೇಳಲ್ಪಟ್ಟಿದೆ. ಹಾಗಾಗಿ ನೀರನ್ನು ಕುಡಿಯೋದಕ್ಕಿಂತ ಮೊದಲು ನೀರನ್ನ ಚೆನ್ನಾಗಿ ಕುದಿಸಿ ಆರಿಸಿ ಕುಡಿಯಿರಿ. ಇದರಿಂದ ಅದರಲ್ಲಿರುವಂತಹ ಯಾವುದೇ ಬ್ಯಾಕ್ಟೀರಿಯಾಗಳಾಗಿರಬಹುದು ಅಥವಾ ವೈರಸ್ಗಳಾಗಿರಬಹುದು ಇದನ್ನ ಕೊಲ್ಲಬಹುದು. ಅಲ್ಲದೆ ಬ್ಯಾಕ್ಟೀರಿಯಾ ಹಾಗೆ ವೈರಸ್ಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ UV ಚಿಕಿತ್ಸಾ ಕ್ರಮವನ್ನ ಬಳಸಿ. ಸಾಕಷ್ಟು ತಾಜಾ ಹಣ್ಣುಗಳನ್ನ ಹಾಗೆ ತರಕಾರಿಗಳನ್ನ ನಿಮ್ಮ ಆಹಾರದ ಭಾಗವನ್ನಾಗಿ ಮಾಡಿಕೊಳ್ಳಿ. ಅತಿಯಾಗಿ ಸಂಸ್ಕರಿಸಿದ ಆಹಾರದಿಂದ ದೂರವಿರಿ. ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆಯನ್ನ ಮಾಡಿ, ಅಂದ್ರೆ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿದ್ದೆಯನ್ನ ಮಾಡಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ. ನಿಮ್ಮ ದೇಹವನ್ನ ಸದೃಢವಾಗಿರೋದಕ್ಕೆ ಸಾಕಷ್ಟು ವ್ಯಾಯಾಮವನ್ನು ಕೂಡ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ.